ಗುಡ್ ಮಾರ್ನಿಂಗ್ ಸ್ನೇಹಿತರೆ, ನಿಮಗೆಲ್ಲ ಪೃಥ್ವಿರಾಜ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ನಾವು CDP ಅಂದರೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗೋಗಿ ಶಿಶು ವಿಕಸನಗೆ ಸಂಬಂಧಪಟ್ಟಂತೆ ನಾವು ಸಿರೀಸನ್ನು ಮಾಡ್ತಾ ಇದ್ದೀರಿ. ಇದು ಅದಕ್ಕೆ ಸಂಬಂಧಪಟ್ಟಂತೆ ಇದು ಎರಡನೇ ವಿಡಿಯೋ. ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಮೊದಲನೇ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕನ್ನು ಕೂಡ ನಾನು ಇದರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ರೀ. ನಿಮಗೆ ಬೇಕಾದ್ರೆ ಆ ವಿಡಿಯೋವನ್ನು ನೋಡ್ಕೊಂಡು ಬರ್ರಿ. ಡೈಲಿ ಒಂದು ವಿಡಿಯೋ ಇದಕ್ಕೆ ರಿಲೇಟೆಡ್ ನೀವು ನೋಡ್ಕೊತ ಹೋದ್ರೂ ಸಾಕ್ರಿ. ಅದ್ರ ಜೊತೆಗೆ ಕ್ವಶನ್ ಆನ್ಸರ್ಸನ್ನು ನಾವು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ರೀ. ಅಂದ್ರೆ ಇದರ ರಿಲೇಟೆಡು ಪ್ರಿವಿಯಸ್ ಇಯರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳು. ಹೌದಾ? ಈಗ ಬರ್ರಿ, ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂದ್ರೆ ಅನುವಂಶೀಯತೆ ಮತ್ತು ಪರಿಸರ ಅಂದ್ರೆ ಹೆರಿಡಿಟಿ ಆ್ಯಂಡ್ ಎನ್ವೈರ್ಮೆಂಟನ್ನು ನೋಡ್ತೀವಿ ರೀ ನಾವಿಲ್ಲಿ. ಹೆರಿಡಿಟಿ ಮತ್ತು ಎನ್ವೈರ್ಮೆಂಟ್ ಅಥವಾ ಅನುವಂಶತೆ ಮತ್ತು ಪರಿಸರ ಯಾವ ರೀತಿಯಾಗಿ ನಮ್ಮ ವಿಕಾಸದ ಮೇಲೆ ಇವು ಪ್ರಭಾವವನ್ನು ಬೀರ್ತದೆ ಅನ್ನೋದನ್ನು ನೋಡಬೇಕಾಗಿದೆ ರೀ. ಮಕ್ಕಳ ಒಂದು ಪ್ರಭಾವದ ಮೇಲೆ ಬೆಳವಣಿಗೆ ಮೇಲೆ ಮತ್ತು ಅಭಿವೃದ್ಧಿ ಮೇಲೆ, ವಿಕಾಸದ ಮೇಲೆ ಯಾವ ರೀತಿಯಾದಂಥ ಪ್ರಭಾವವನ್ನು ಬೀರ್ತಾವೆ ಅನ್ನೋದನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಹಾಗಾದರೆ ಈ ವಿಡಿಯೋದಲ್ಲಿ ನಾವು ಏನೇನು ಕಲಿತೀವಿ? ಅನುವಂಶತೆ ಅಂದರೆ ಏನು, ಪರಿಸರ ಅಂದರೆ ಏನು, ಪರಿಸರದ ವಿಧಗಳು, ಅನುವಂಶತೆಯ ಅರ್ಥ, ಆಯಾಮಗಳು ಮತ್ತು ನಿಯಮಗಳು, ಅನುವಂಶತೆ ಮತ್ತು ಪರಿಸರಗಳ ಸಾಪೇಕ್ಷ ಪ್ರಾಮುಖ್ಯತೆ ಏನು, ಅದರ ಪ್ರಾಮುಖ್ಯತೆ ಏನು ಅನ್ನೋದನ್ನು ನಾವು ಏನು ಮಾಡ್ತೀವಿ ಇಲ್ಲಿ ಇವತ್ತಿನ ವಿಡಿಯೋದೊಳಗೆ ಕಲಿತೀವಿ ರೀ. ಹೌದಾ? ಸೊ ಹಾಗಾದ್ರೆ ಯಾವುದೇ ರೀತಿಯಾದಂಥ ತಡ ಮಾಡದಂತೆ ನಾವೇನು ಮಾಡೋಣ, ನಮ್ಮ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ರೀ. ಹೌದಾ? ಸರಿ, ಬರ್ರಿ. ಮೊದಲನೇದು ಮೊದಲೇನು ತಿಳ್ಕೊಂಡು ನಾವು ಹೆರಿಡಿಟಿ ಆ್ಯಂಡ್ ಎನ್ವೈರ್ಮೆಂಟ್ ಅಥವಾ ಅನುವಂಶತೆ ಮತ್ತು ಪರಿಸರ ಅಂದರೆ ಏನಂತೇಳಿ ತಿಳ್ಕೊಂಡ್ರಿ. ಹೆರಿಡಿಟಿ ರೆಫರ್ಸ್ ಟು ದಿ ಟ್ರಾನ್ಸ್ಮಿಷನ್ ಆಫ್ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸೈಕಾಲಜಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಫ್ರಮ್ ಪೇರೆಂಟ್ಸ್ ಟು ಆಫ್ಸ್ಪ್ರಿಂಗ್ ಥ್ರೂ ಜೀನ್ಸ್. ಅಂದರೆ ಅರ್ಥ ಏನು ಇದದ್ದು? ಇಂಗ್ಲೀಷ್ ಒಳಗಿದೆ, ಅದರ ಕನ್ನಡದಾಗೇನು? ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಗುಣಗಳು ವರ್ಗಾವಣೆ ಆಗುವುದನ್ನು ನಾವೇನಂತೇಳಿ ಕರಿಬಹುದು ರೀ? ಅನುವಂಶತೆ ಎನ್ಬಹುದು ರೀ. ಅಥವಾ ವಂಶವಾಹಿಗಳ ಮುಖಾಂತರ ಸ್ವಭಾವ ಗುಣಲಕ್ಷಣಗಳನ್ನು ಒಂದೇ ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಸಾಗಿಸುವ ಗುಣಕ್ಕೆ ನಾವೇನಂತೇಳಿ ಕರಿತೀವಿ ರೀ? ಅನುವಂಶತೆ ಅಂತೀವಿ ರೀ. ಅಥವಾ ಎಲ್ಲ ರೀತಿಯ, ನಾವು ಅದು ಇಂಗ್ಲೀಷ್ ಒಳಗೆ ನೋಡಿದಂಗೆ ಎಲ್ಲ ರೀತಿಯ ದೈಹಿಕ ರಚನೆಗಳು, ಭೌತಿಕ ಲಕ್ಷಣಗಳು, ಕಾರ್ಯಗಳು ಅಥವಾ ಸಾಮರ್ಥ್ಯಗಳು ತಂದೆ ತಾಯಿಗಳು ಅಥವಾ ಇನ್ನಿತರ ಪೂರ್ವಜರಿಂದ ಅದು ಮೇ ಬಿ ನಮ್ಮ ತಂದೆ ತಾಯಿಂದ ಬಂದಿರ್ಬೋದು ರೀ, ಅಥವಾ ನಮ್ಮ ಪೂರ್ವಜರಿಂದ ಬರುವ ಎಲ್ಲ ಅಂಶಗಳನ್ನು ನಾವೇನಂತೇಳಿ ಕರಿಬೋದು ರೀ? ಅನುವಂಶೀಯತೆ ಅಥವಾ ಹೆರಿಡಿಟಿ ಅಂತೇಳಿ ಕರಿಬೋದು ರೀ. ಹೌದಾ? ಫಾರ್ ಎಕ್ಸಾಂಪಲ್ ಏನು? ಕಣ್ಣು, ಬಣ್ಣ, ಬುದ್ಧಿಮಟ್ಟ, ಚರ್ಮದ ಬಣ್ಣ ಇತ್ಯಾದಿ. ನೋಡ್ರಿ, ಈಗ ನಾವು ಹುಟ್ಟಿದ ಕೂಡಲೇ ನಮ್ಮ ಮಕ್ಕಳಿಗೆ ಹೇಳ್ತಿರ್ತಾರೆ, ನಮ್ಮ ಮಕ್ಕಳಿಗೆ ಏನಂತಾರು? ಇವನು ಕಣ್ಣು ನೋಡು ಅವ್ರ ತಾಯಿಗೆ ಹೋಲ್ತದೆ, ಇವನು ಮುಖ ನೋಡು ಅವ್ರ ತಂದೆಗೆ ಹೋಲ್ತದೆ ಅಂತೇಳಿ. ಅಥವಾ ಅವರು ಅಜ್ಜ, ಅವ್ರ ಮುತ್ತಜ್ಜ ಇದ್ರಿ ಹಿಂಗೆ, ಅವನಂಗದ ನೋಡ್ರಿ, ಅವ್ನ ಹಲ್ಲು ನೋಡ್ರಿ, ಅವ್ನ ಕೂದಲು, ಈ ರೀತಿಯಾಗಿ ಹೇಳ್ತಿರ್ತಾರೆ ಮಕ್ಕಳಿಗೆ. ಹೌದಾ? ಹೆಣ್ಮಗು ಹೋಗಿದ್ರೆ ಅವ್ರ ಅಜ್ಜಿಗೆ ಹೋಲ್ತಾನೆ ನೋಡ್ರಿ, ಆ ಕೂದಲು ನಮ್ಮ ಇವ್ರ ಅಜ್ಜಿಗೂ ಹಾಗೆ ಕೂದಲುಗಳಿದ್ರು, ಇಷ್ಟು ಉದ್ದುದ ಕೂದಲುಗಳಿದ್ದು ತಲೆ ಮೇಲೆ ಅಂತೇಳಿ ಅಂತಿರ್ತಾರೆ. ಅಂದ್ರೆ ಅರ್ಥ ಏನು? ಇದು ನಮ್ಮ ಅಂತ ಬರ್ತವೆ ರೀ. ಹೌದಾ? ಇದಕ್ಕೆ ನಾವೇನಂತೇಳಿ ಕರಿತೀವಿ? ಅನುತೆ ಅಂತೇಳಿ ಕರಿತೀವಿ. ಇಲ್ಲಿ ಕೇಳುವಂಥ ಭಾಳ ಮುಖ್ಯವಾಗಿರುವಂಥ ಪ್ರಶ್ನೆ ಏನಂದ್ರೆ, ಪರಿಸರ ಮತ್ತು ಅನುವಂಶೀಯತೆಯಲ್ಲಿ ಯಾವುದು ಸ್ಥಿರಾತ್ಮಕವಾಗಿರ್ತದೆ ಅಂತೇಳಿ ಕೇಳ್ತಾರೆ. ಅಂದರೆ ಯಾವುದೇ ರೀತಿಯಾದಂಥ ಬದಲಾವಣೆ ಒಂದ್ಸಲ ಪಡ್ಕೊಂಡು ಬಿಟ್ರೆ ಮುಗಿದೋಯ್ತು, ಆಮೇಲೆ ಅದನ್ನು ಬದಲಾವಣೆನೂ ಆಗೋದಿಲ್ಲ ಅನ್ನೋದು ಯಾವುದು ರೀ? ಅದು ಏನು? ಅನುವಂಶೀಯತೆ. ಹಾಗಾಗಿ ಇದನ್ನು ಏನಂತೇಳಿ ಕರಿತೀವಿ? ಇಟ್ ಈಸ್ ಸ್ಟ್ಯಾಟಿಸ್ಟಿಕ್ಸ್ ಫ್ಯಾಕ್ಟರ್. ಅಂದರೆ ಇದು ಫಿಕ್ಸ್ಡ್ ಆಗಿರ್ತದ, ಸ್ಥಿರಾತ್ಮಕವಾಗಿರ್ತದ, ಯಾವುದೇ ರೀತಿಯಾದಂಥ ಇದರಲ್ಲಿ ಬದಲಾವಣೆಗಳು ಆಗಲ್ರಿ. ಅದರೊಳಗೆ ಹೆರಿಡಿಟಿ ಅಥವಾ ಅನುವಂಶೀಯತೆ ಒಳಗೆ ಇದು ಇಲ್ಲಿ 1 ಮಾರ್ಕ್ಸ್ಗೆ ಕೇಳುವಂಥ ಕ್ವಶನು. ಭಾಳ ಸಲ ಇದನ್ನು ಕೇಳಿದಾರಿ. ಇದನ್ನು ನೀವೇನು ಮಾಡಿರಿ? ನೆನಪಿಟ್ಕೊರಿ. ಅದರ ಜೊತೆಗೆ ಎಕ್ಸಾಂಪಲ್ಲು ಮತ್ತು ಸ್ವಲ್ಪ ಮೀನಿಂಗ್ ಮೇಲೇನು ಸ್ವಲ್ಪ ಲಕ್ಷ್ಯ ಕೊಡ್ರಿ. ನೋಡಿರಿ, ನಮ್ಮ ತಂದೆ ತಾಯಿಯಿಂದ ಅಥವಾ ನಮ್ಮ ಪೂರ್ವಜರಿಂದ ನಾವು ಪಡೆದುಕೊಳ್ಳುವಂತಹ ಒಂದು ಏನು ಅದು ದೈಹಿಕ ನಮ್ಮ ರಚನೆ ಇರ್ಬೋದು ರೀ, ಅಥವಾ ಭೌತಿಕ ಗುಣಲಕ್ಷಣಗಳು ಇರ್ಬೋದು, ಕಾರ್ಯಗಳು ಇರ್ಬೋದು, ಅಥವಾ ಸಾಮರ್ಥ್ಯಗಳು ಇರ್ಬೋದು ರೀ, ಅವನ್ನೆಲ್ಲ ನಾವೇನಂತೇಳಿ ಕರಿತೀವಿ ರೀ? ಅನುವಂಶತೆ ಅಥವಾ ಹೆರಿಡಿಟಿ ಅಂತೇಳಿ ಕರಿತೀವಿ ಅಂತೇಳಿ ನಾವು ತಿಳ್ಕೊಂಡಿದ್ರಿ. ಒಂದನೇದ್ದು ಇದಕ್ಕೆ ಎಕ್ಸಾಂಪಲ್ಲು ಕಣ್ಣು, ಬಣ್ಣ. ಆಯಿತಾ? ನೆಕ್ಸ್ಟ್ ಬರ್ರಿ, ಮತ್ತು ಅದರ ಜೊತೆಗೆ ಇದು ಏನಾಗ್ತದೆ? ಸ್ಥಿರಾತ್ಮಕವಾಗಿರ್ತದೆ ಅಂತೇಳಿ. ಈಗ ಬರುವಂಥದ್ದು ಬಹಳಷ್ಟು ಪ್ರಶ್ನೆಗಳು ಕೇಳುವಂಥ
ಏರಿಯಾ ರೀ. ಇದನ್ನು ಕರೆಕ್ಟಾಗಿ ನೋಡ್ಕೊರಿ. ಯಾವುದು? ಅನುವಂಶೀಯತೆ ಮೇಲೆ. ಅನುವಂಶೀಯತೆ ಅಂದರೆ ಏನು? ಹೆರಿಡಿಟಿ ಅಂತೇಳಿ ಕರಿತೀವಿ ಇಂಗ್ಲೀಷ್ ಒಳಗೆ. ಆದ್ರೆ ಇದ್ರೊಳಗೆ ಹೆಂಗೆ ಬರ್ತದೆ ಇದು ಅನುವಂಶೀಯತೆ? ನೋಡ್ರಿ, ನಮ್ಮ ತಂದೆ ತಾಯಿ ಅಂತ ನಾವೇನು ಮಾಡ್ತೀವಿ ಅಂದರೆ ಟೋಟಲ್ 46 ಕ್ರೋಮೋಜೋಮ್ಸನ್ನು ಪಡ್ಕೋತೀವಿ ರೀ. ಎಷ್ಟು? 46. ಅವು ಸಿಂಗಲ್ ಇದ್ರೆ 46 ರೀ. ಡಬಲ್ ಇತ್ತು, ಗುಂಪೊಳಗಿತ್ತಂದ್ರೆ 23 ವರ್ಣತಂತುಗಳು ಅಂತೇಳಿ ಕರಿತೀವಿ. ಹೌದಾ? ಸೊ ಕನ್ಫ್ಯೂಸ್ ಆಗಬೇಡ್ರಿ. ಸಿಂಗಲ್ ಕೇಳಿದ್ರೆ 46 ವರ್ಣತಂತುಗಳು ರೀ. ಅದೇ ಅವು ಯಾವಾಗಲೂ ಎರಡೆರಡಾಗಿ ಇರ್ತಾವೆ. ಈ ರೀತಿಯಾಗಿ ನೋಡ್ರಿ ಇಲ್ಲಿ, ಈ ರೀತಿಯಾಗಿ ಇರ್ತಾವೆ, ಎರಡೆರಡು. ಸೊ ಆವಾಗ ಏನಾಗ್ತಾವೆ? 23 ಆಗ್ತಾವೆ ರೀ. ಸಿಂಗಲ್ ಇತ್ತಂದ್ರೆ, ಈ ರೀತಿ ಸಿಂಗಲ್ ಇತ್ತಂದ್ರೆ ಆವಾಗ ನಾವೇನಂತೇಳಿ ಕರಿತೀವಿ? ಅದನ್ನು 46 ವರ್ಣತಂತುಗಳು ಅಥವಾ ಕ್ರೋಮೋಜೋಮ್ಸ್ ಅಂತೇಳಿ ಕರಿತೀವಿ. ಇದು ಏನು ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿತ್ತು. ಈಗ ಬರ್ರಿ, 23 ಕ್ರೋಮೋಜೋಮ್ಸ್ ಏನು ಇದನ್ನದಲ್ಲ, ವರ್ಣತಂತುಗಳು ಏನು ಗುಂಪದಲ್ಲ, ಆ ಗುಂಪೊಳಗೆ 22 ವರ್ಣತಂತುಗಳು ಹೆಂಗಿರ್ತಾವಂದ್ರೆ ಆಟೋಸಮ್ಸ್ ಇರ್ತಾವೆ. ಅಂದರೆ ಇಬ್ಬರೊಳಗೂ ಸೇಮ್ ಇರ್ತಾವೆ ರೀ. ಈ 22 ಸೇಮ್ ಟು ಸೇಮ್ ಇರ್ತಾವೆ. ಇದರೊಳಗೆ ಏನೂ ಬದಲಾವಣೆ ಆಗೋದಿಲ್ಲ. ಆದರೆ 23ನೇ ಏನು ಗುಂಪು ಇರ್ತದಲ್ಲ, ಅದಕ್ಕೆ ಏನಂತೇಳಿ ಕರಿತೀವಿ ನಾವು? ಸೆಕ್ಸ್ ಡಿಟರ್ಮಿನೇಟೆಡ್. ಅದು ಲಿಂಗವನ್ನು ನಿರ್ಧರಿಸುವಂಥ ಒಂದು ವರ್ಣತಂತುವಿನ ಗುಂಪು ರೀ. ಯಾವುದು? 23ನೇದ್ದು. ಸೊ ಇದನ್ನು ಕ್ವಶನ್ ಕೇಳಿದ್ರು ಕೇಳ್ಬೋದು ರೀ. ಯಾವ ವರ್ಣತಂತುವಿನ ಗುಂಪು ಲಿಂಗವನ್ನು ನಿರ್ಧರಿಸುತ್ತದೆ ಅಂದರೆ ಅದು 23ನೇದ್ದು. ಎಷ್ಟು ವರ್ಣತಂತುಗಳು ಅವು ಆಟೋಸಮ್ಸ್ ಆಗಿರ್ತಾವೆ, ಒಂದೇ ರೀತಿ ಆಗಿರ್ತಾವೆ ಅಂದ್ರೆ ಅದು 22 ಗುಂಪಿನ ವರ್ಣತಂತುಗಳು ರೀ ಅಂತೇಳಿ ಹೇಳ್ಬೋದು ನಾವು. ಹೌದಾ? ಈ 23ನೇ ಗುಂಪಿನ ವರ್ಣತಂತುವನ್ನು ನಾವೇನಂತೇಳಿ ಕರಿತೀವಿ? ಸೆಕ್ಸ್ ಕ್ರೋಮೋಜೋಮ್ಸ್ ಅಂತೇಳಿ ಕರಿತೀವಿ. ಲಿಂಗ ನಿರ್ಧಾರ ಅಥವಾ ಲಿಂಗದ ವರ್ಣತಂತುಗಳು ಅಂತೇಳಿ ಕರಿತೀವಿ ರೀ. ಹೌದಾ? ಈಗ ಬರ್ರಿ, ಈ ಹೆಂಗೆ ಡಿಸೈಡ್ ಆಗ್ತಾವೆ ಲಿಂಗಗಳು? ನೋಡ್ರಿ, ಮೇಲ್ ಏನಾಗ್ತದ? XY ಕ್ರೋಮೋಜೋಮನ್ನು ಸ್ಪ್ರೆಡ್ ಮಾಡ್ತದ ಅಥವಾ ಬಿಡುಗಡೆ ಮಾಡ್ತದ. ಫಿಮೇಲ್ ಏನು ಮಾಡ್ತದ ಅಂದರೆ ಹೆಣ್ಮಕ್ಳು ಏನು ಮಾಡ್ತಾರೋ ಅವ್ರೊಳಗೆ ಪಿಕ್ಸ್ ಇರ್ತದೆ, XX ಇರ್ತದ. ಹೌದಾ? ಈ ಗಂಡಿನಿಂತ್ರನೂ X ಬಂದು ಹೆಣ್ಣಿನಿಂತ್ರ ಆಲ್ರೆಡಿ Xನ ಬರ್ತದೆ. ಅದೇನು ಅದರೊಳಗೆ ಏನು ಚೇಂಜಸ್ ಆಗಲ್ಲ. ಬಟ್ ಗಂಡೊಳಗೆ 2 ರೀತಿ ಇರ್ತಾವೆ. ಅವು ಗಂಡೊಳಗಿಂತನೂ X ಬಂತು ಅಂದ್ರೆ ಏನಾಗ್ತದೆ? ಅದು ಬೇಬಿ ಗರ್ಲ್ ಆಗೋಕ್ಕೆ ಸಾಧ್ಯ ಆಗ್ತದೆ ರೀ. ಇವೆರಡೂ ಕೂಡಿ ಕ್ರೋಮೋಜೋಮ್ ಕೂಡಿ ಆಗುವಂಥ ಯಾವುದು? XX. ಹೆಣ್ಮಕ್ಳಿಂದ X ಬರ್ತದೆ. ಆದರೆ ಗಂಡು ಮಕ್ಕಳಿಂದ ಒಂದು ವೇಳೆ X ಬಿಡುಗಡೆ ಆಯ್ತಂದ್ರೆ ಅದು ಏನಾಗ್ತದೆ? ಬೇಬಿ ಗರ್ಲ್ ಆಗಿ ಹುಡ್ತದೆ ರೀ ಮಗು. ಅದೇ ಹೆಣ್ಣೊಳಗಿಂದ್ರೂ ಫಿಕ್ಸ್ ಆಗಿ X ಬರ್ತದೆ. ಅದೇ ಗಂಡಿನಿಂದ ಏನಾದರೂ Y ಬಂದಿತ್ತಂದ್ರೆ ಅವಾಗ ಏನಾಗ್ತದೆ? ಬೇಬಿ ಬಾಯ್ ಆಗ್ತದೆ ರೀ. ಅಂದ್ರೆ ಗಂಡು ಮಗು ಹುಡ್ತದೆ. ಅಂದರೆ ಇದರ ಅರ್ಥ ಏನು? ಇಲ್ಲಿ ಲಿಂಗವನ್ನು ನಿರ್ಧರಿಸುವಂಥ ಕಾರ್ಯವನ್ನು ಗಂಡು ಮಾಡ್ತಾನೆ ರೀ, ಹೆಣ್ಣಲ್ಲ. ಹೆಣ್ಣೊಳಗಿಂದ್ರೆ ಏನು? ಯಾವಾಗಲೂ XX ಬರ್ತದೆ, ಕ್ರೋಮೋಜೋಮು ಬಿಡುಗಡೆ ಆಗ್ತದೆ. ಆದರೆ ಇಲ್ಲಿ ಗಂಡಿನಿಂದ XY ಇರ್ತದೆ. ಗಂಡು ಯಾವಾಗ X ಕ್ರೋಮೋಜೋಮನ್ನು ಇದನ್ನು ಮಾಡ್ತಾನೆ, ಬಿಡುಗಡೆ ಆಗ್ತದಲ್ಲ, ಅವಾಗ ಏನಾಗ್ತದೆ? ಹೆಣ್ಮಗು ಹುಡ್ತದ. ಅದೇ ಗಂಡಸು ಏನಾದರೂ Y ಒಂದು ಕ್ರೋಮೋಜೋಮನ್ನು ಬಿಡುಗಡೆ ಮಾಡಿದ್ರೆ ಅದು ಏನಾಗ್ತದೆ? ಗಂಡು ಮಗು ಆಗ್ತದೆ ಅನ್ನೋದು ಇಲ್ಲಿಂದ ನಮಗೆ ಕೇಳುವಂಥ ಪ್ರಶ್ನೆಗಳು ರೀ. ಇದನ್ನು ನೆನಪಿಟ್ಕೋರಿ. ಹೌದಾ? ನೆಕ್ಸ್ಟ್ ಬರ್ರಿ, ಈಗ ಪರಿಸರ ಅಂದರೆ ಏನು? ಎನ್ವೈರ್ಮೆಂಟ್ ರೆಫರ್ಸ್ ಟು ಆಲ್ ದ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ದ್ಯಾಟ್ ಇನ್ಫ್ಲೂಯೆನ್ಸ್ ಆ್ಯನ್ ಇಂಡಿವಿಜುವಲ್ಸ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ಟರ್ ದ ಬರ್ತ್. ಇನ್ನೊಂದ್ರಿ, ಈ ಅನುವಂಶತೆ ಏನು? ನಮ್ಮ ತಾಯಿಯ ಗರ್ಭಕೋಶದೊಳಗೆ ಇರ್ತಕ್ಕಂಥದ್ರಿ. ಒಂದ್ಸಲ ನಾವು ಗರ್ಭಕೋಶದಿಂದ ಹೊರಗಡೆ ಬಂದೀವಿ ಅಂದ್ರೆ ಆಮೇಲೆ ನಮ್ಮೊಳಗೆ ಏನೂ ಚೇಂಜಸನ್ನು ಮಾಡೋಕ್ಕೆ ಬರಲ್ಲ. ಪರಿಸರ ನೋಡೋಣ ಬರ್ರಿ. ಪರಿಸರ ಎಂದರೆ ವ್ಯಕ್ತಿಯ ಜನನದ ನಂತರ ಅವನ ವಿಕಾಸದ ಮೇಲೆ ಪರಿಣಾಮ ಬೀರುವ ಎಲ್ಲ ಬಾಹ್ಯ ಅಂಶಗಳು. ಇಟ್ ಇನ್ಕ್ಲೂಡ್ಸ್ ಫ್ಯಾಮಿಲಿ, ಸ್ಕೂಲ್, ನೇಬರ್ಹುಡ್, ಕಲ್ಚರ್, ಸೊಸೈಟಿ, ಕ್ಲೈಮೇಟ್, ಎಜುಕೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಪರಿಸರದೊಳಗೆ ನೋಡ್ರಿ, ಕುಟುಂಬ ಬರ್ತದೆ, ಶಾಲೆ ಬರ್ತದೆ, ಸುತ್ತಮುತ್ತಲಿನ ಪರಿಸರ ಬರ್ತದೆ, ಸಂಸ್ಕೃತಿ ಬರ್ತದೆ, ಸಮಾಜ ಬರ್ತದೆ, ಹವಾಮಾನ ಬರ್ತದೆ, ಮತ್ತು ಶಿಕ್ಷಣ ಅನುಭವಗಳು ಇದ್ರೊಳಗೆ ಬರ್ತಾವ್ರಿ. ಹೌದಾ? ನೋಡ್ರಿ, ನಾವು ಈ ನೋಡಿರೋ ಪ್ರಕಾರ ಅಥವಾ ಕೇಳಿರೋ ಪ್ರಕಾರ ನೋಡ್ರಿ, ಇಬ್ಬರು ಮಕ್ಕಳು ಹುಟ್ಟಿದ ಕೂಡಲೇ ಅವ್ರು ಒಳ್ಳೆಯವ್ರ ಸಂಘದಾಗಿದ್ರೆ ಅವ್ರು ಒಳ್ಳೆಯವ್ರಾಗ್ತಾರೆ ರೀ, ಕೆಟ್ಟವ್ರೊಳಗಿದ್ರೆ ಕೆಟ್ಟವ್ರಾಗ್ತಾರೆ ರೀ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಏನಂತೇಳಿ? ಸಜ್ಜನರ ಸಂಘ ಸವಿಜೇನ ಸವಿದಂತೆ. ಅಂದ್ರೆ ಅರ್ಥ, ಸಜ್ಜನರು ಕೂಡ ಇದ್ರೆ ನಾವು ಸಜ್ಜನರಾಗ್ತೀವಿ, ದುರ್ಜನರ ಜೋಡಿ ಇದ್ರೆ ನಾವು ದುರ್ಜನರಾಗ್ತೀವಿ. ಅಂದ್ರೆ ಇದರ ಅರ್ಥ, ಇದನ್ನು ಯಾವ್ದು ಡಿಸೈಡ್ ಮಾಡ್ತದೆ? ನಮ್ಮ ಎನ್ವೈರ್ಮೆಂಟ್ ಅಥವಾ ನಮ್ಮ ಪರಿಸರ ಡಿಸೈಡ್ ಮಾಡ್ತದೆ. ನಮ್ಮ ಹೆರಿಡಿಟಿ ಇದನ್ನು
ಡಿಸೈಡ್ ಮಾಡಲ್ರಿ, ನಮ್ಮ ಅನುವಂಶತೆ ಇದನ್ನು ಡಿಸೈಡ್ ಮಾಡಲ್ಲ. ಹೌದಾ? ಸೊ ಹಾಗಾಗಿ ಪರಿಸರ ಅಥವಾ ಎನ್ವೈರ್ಮೆಂಟ್ ಅಂದರೆ ಏನಂದ್ರೆ ಅದು ಇಟ್ ಇಸ್ ಅ ಡೈನಾಮಿಕ್ ಫ್ಯಾಕ್ಟರ್, ಇಟ್ ಇಸ್ ನಾಟ್ ಫಿಕ್ಸ್ಡ್. ಇದ್ರೊಳಗೆ ನಾವು ಏನು ಬೇಕಾದರೂ ಬದಲಾವಣೆ ಮಾಡ್ಕೋಬೋದು, ಅಂದ್ರೆ ಚಲನಾತ್ಮಕವಾಗಿರ್ತದೆ. ನಮಗೆ ಹೆಂಗೆ ಬೇಕೋ ಹಂಗೆ ನಾವು ಅದನ್ನು ಮಕ್ಕಳನ್ನು ನಾವು ಏನು ಮಾಡ್ಬೋದು, ವಿಕಸನವನ್ನು ಮಾಡ್ಕೋಬೋದು. ನಾವು ಒಳ್ಳೆಯವರಾಗೂ ವಿಕಸನ ಮಾಡ್ಕೋಬೋದು, ನಾವು ಕೆಟ್ಟವರಾಗಿಯೂ ವಿಕಸನ ಮಾಡ್ಕೋಬೋದು. ನಾವು ಅವ್ರನ್ನ ದೇಶ ಪ್ರೇಮಿಯಾಗಿಯೂ ಬೆಳೆಸ್ಬೋದು, ದೇಶದ್ರೋಹಿಗಳಾಗಿಯೂ ಬೆಳೆಸ್ಬೋದು. ನಾವು ಅವ್ರನ್ನ ಧರ್ಮ ಪರವಾಗಿ ಕೆಲಸ ಮಾಡೋರ್ನಾಗಿಯೂ ನಾವು ಅವ್ರನ್ನ ಬೆಳೆಸ್ಬೋದು, ಧರ್ಮ ವಿರೋಧಿಗಳಾಗಿಯೂ ನಾವು ಅವ್ರನ್ನ ಕೆಲಸ ಮಾಡುವಾಗ ನಾವು ಬೆಳೆಸ್ಕೋಬೋದು. ನಾವು ಅವ್ರನ್ನ ಭಯೋತ್ಪಾದಕರಾಗಿಯೂ ನಾವು ಬೆಳೆಸ್ಕೋಬೋದು ರೀ, ನಾವು ಅವ್ರನ್ನ ಸೈನಿಕರಾಗಿಯೂ ಬೆಳೆಸ್ಕೋಬೋದು. ಅದು ಎದರ ಮೂಲಕ ಅಂದ್ರೆ ಪರಿಸರದ ಮೂಲಕ. ನಾವು ಯಾವ ರೀತಿಯಾದಂಥ ಪರಿಸರವನ್ನು ಅವರಿಗೆ ಒದಗಿಸ್ತೀವೋ ಆ ಪರಿಸರದ ರೀತಿಯಲ್ಲಿ ಅವ್ರೇನಾಗ್ತಾರೆ, ಅವರೊಳಗೆ ಬದಲಾವಣೆಗಳು ಆಗ್ತವೆ. ಹಾಗಾಗಿ ಇದು ಚಲನಾತ್ಮಕವಾಗಿರ್ತದೆ ರೀ, ಇದನ್ನು ನೆನಪಿಟ್ಕೋರಿ. ಇದು ಕೇಳುವಂಥ ಕ್ವಶನ್ ರೀ. ಅದು ಅನುವಂಶದ ಸ್ಥಿರಾತ್ಮಕವಾಗಿರ್ತದೆ, ಇದು ಚಲನಾತ್ಮಕವಾಗಿರ್ತದೆ. ಅಂದ್ರೆ ಇದು ಫಿಕ್ಸ್ ಇರಲ್ರ, ಡೈನಾಮಿಕ್ ಇರ್ತದೆ ರೀ. ಹೌದಾ? ನೆಕ್ಸ್ಟ್ ಬರ್ರಿ. ಅನುವಂಶತೆ ಮತ್ತು ಪರಿಸರದ ಬಗ್ಗೆ ಕುರಿತು ಪ್ರಮುಖ ಚಿಂತಕರು ಏನಪ್ಪ ಅಂದರೆ ಇಬ್ಬರು ಬರ್ತಾರೆ ರೀ. ಒಂದು JB ವ್ಯಾಟ್ಸನ್ ಅಂತೇಳಿ. ಇವ ಏನಂತಾರಂದ್ರೆ ಇವನ್ ಡೆಫಿನೇಷನ್ ಅದ ನೋಡ್ರಿ. ಗಿವ್ ಮಿ ಅ ಡಜನ್ ಹೆಲ್ದಿ ಇನ್ಫ್ಯಾಂಟ್ಸ್, ಹಸುಳೆಗಳನ್ನು ಕೊಡ್ರಿ. ನನಗೇನು 1 ಡಜನ್ ಹಸುಳೆಗಳನ್ನು ಕೊಡ್ರಿ, ಅವು ಏನು ಹೆಲ್ದಿ ಇರಬೇಕು. ಆ್ಯಂಡ್ ಐ ವಿಲ್ ಟ್ರೈನ್ ಎನಿ ಒನ್ ಟು ಬಿಕಮ್ ಆ್ಯಂಡ್ ಟೈಪ್ ಆಫ್ ಸ್ಪೆಷಲಿಸ್ಟ್. ನೀವು ಯಾವ ರೀತಿ ಬೇಕೋ ಆ ರೀತಿ ನಾ ಅದನ್ನು ಮಾಡಿಕೊಡ್ತೀನಿ ಅಂತೇಳಿ ಅಂತನ್ರಿ ಅವು. ನನಗೆ 1 ಡಜನ್ನು ಏನು ಸಣ್ಣ ಮಕ್ಕಳನ್ನು ಕೊಡ್ರಿ, ಆಮೇಲೆ ನೀವು ಯಾವ ರೀತಿ ಬೇಕಲ್ಲ, ಯಾವ ರೀತಿಯಾಗಿ ಯಾವುದು ಸ್ಪೆಷಲಿಸ್ಟಾಗಿ ಬೇಕು ನಿಮ್ಗೆ ಅದನ್ನು ನಾನು ಮಾಡಿಕೊಡ್ತೀನಿ ಅಂತೇಳಿ ಯಾರಂತಾನು ವ್ಯಾಟ್ಸನ್ ಅಂತಾನೆ ರೀ. ಅದರ ಅರ್ಥ ಇವ ಎನ್ವೈರ್ಮೆಂಟಿಗೆ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತಾನೆ ರೀ. ಯಾರ್ರಿ? ವ್ಯಾಟ್ಸನ್. ಇವನ ಹೆಸರನ್ನು ನೆನಪಿಟ್ಕೋರಿ, JB ವ್ಯಾಟ್ಸನ್. ಪರಿಸರಕ್ಕೆ ಜಾಸ್ತಿ ಒತ್ತು ಕೊಡ್ತಾನೆ. ಇನ್ನೊಬ್ಬ ಬರ್ತಾನೆ ಫ್ರಾನ್ಸಿಸ್ ಗ್ಯಾಲ್ಟನ್ ಅಂತೇಳಿ. ಆಮೇನಂತಾನು ಗ್ಯಾಲ್ಟನ್, ಇವನು ಹೆರಿಡಿಟಿ ಮೇಲೆ ಜಾಸ್ತಿ ಎಂಪಸೈಸ್ ಮಾಡ್ತಾನೆ ರೀ. ಅನುವಂಶತೆಯ ಪ್ರತಿಭೆಯನ್ನು ಏನು ಮಾಡ್ತಾನೋ ಇವನು ಒತ್ತಿ ಹೇಳ್ತಾನೆ ರೀ. ಹೌದಾ? ಅನುವಂಶತೆನ ಭಾಳ ಮುಖ್ಯ ಮಕ್ಕಳ ಬೆಳವಣಿಗೆಗಳ ಒಳಗೆ ಅಂತೇಳಿ ಗ್ಯಾಲ್ಟನ್ ಹೇಳಿದ್ರೆ, ವ್ಯಾಟ್ಸನ್ ಏನು ಹೇಳ್ತಾನೋ ಪರಿಸರನ ಭಾಳ ಮುಖ್ಯವಾದಂಥ ಪ್ರಭಾವವನ್ನು ಬೀರ್ತದೆ ಅಂತೇಳಿ ಹೇಳ್ತಾನೆ ರೀ. ಈಗ ಬರ್ರಿ, ಇದರ ಸಮರಿ ಏನು ಅನ್ಬೋದು ಅಂದ್ರೆ, ಹೆರಿಡಿಟಿ ಪ್ರೊವೈಡ್ಸ್ ದ ಫೌಂಡೇಶನ್, ಎನ್ವೈರ್ಮೆಂಟ್ ಬಿಲ್ಡ್ಸ್ ದ ಸ್ಟ್ರಕ್ಚರ್. ಅನುವಂಶತೆ ಏನು ಮಾಡ್ತದೆ, ಅಡಿಪಾಯ ಹಾಕಿದ್ರೆ ಪರಿಸರ ಏನು ಮಾಡ್ತದೆ, ಅಡಿಪಾಯದ ಮೇಲೆ ಕಟ್ಟಡವನ್ನು ನಿರ್ಮಿಸ್ತದೆ ರೀ ಅಂತೇಳಿ ಅನ್ಬೋದು. ಹಾಗಾಗಿ ಅನುವಂಶತೆಯೂ ಬೇಕೇ ಬೇಕು, ಪರಿಸರನೂ ಬೇಕೇ ಬೇಕು. ಹೌದಾ? ಮತ್ತು ಈ ಪರಿಸರದೊಳಗೆ 2 ರೀತಿಯಾದಂಥ ವಿಧಗಳು ಬರ್ತಾರೆ. ಒಂದು ಎಕ್ಸ್ಟರ್ನಲ್, ಇನ್ನೊಂದು ಇಂಟರ್ನಲ್. ಇಂಟರ್ನಲ್ ಪರಿಸರ ಅಂದ್ರೆ ಮಗು ತನ್ನ ತಾಯಿಯ ಗರ್ಭದಲ್ಲಿ ಇರ್ತದಲ್ಲ, ಅದನ್ನು ನಾವು ಇಂಟರ್ನಲ್ ಅಥವಾ ಆಂತರಿಕ ಪರಿಸರ ಅಂತೇಳಿ ಕರಿತೀವಿ. ಅದು ಮಕ್ಕಳು ತಾಯಿ ಗರ್ಭದಾಗಿರ್ತಾವಲ್ಲ ಆವಾಗ ನಾವು ಯಾವ ರೀತಿಯಾದಂಥ ವಾತಾವರಣವನ್ನು ಒದಗಿಸ್ತೀವಲ್ಲ ಅದು. ಹೌದಾ? ಅದು ಎಕ್ಸ್ಟರ್ನಲ್ ಅಂದ್ರೆ ಜನನದ ನಂತರ ಸಿಗುವಂಥ ಪರಿಸರ ರೀ. ಈಗ ಬರ್ರಿ ನೆಕ್ಸ್ಟು ಅನುವಂಶೀಯತೆ ಒಳಗೆ ಬರುವಂಥದ್ದು ಏನಂದ್ರೆ, ಇದ್ರ ಮೇಲೆ ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ ಟ್ವಿನ್ಸ್, ಅವಳಿಗಳು ಅಂತೇಳಿ ಏನು ಕರಿತೀವಲ್ಲ ಅವ್ರ ಬಗ್ಗೆನೂ ಭಾಳಷ್ಟು ಕ್ವಶನ್ಗಳು ಕೇಳ್ತಾರೆ. ಟ್ವಿನ್ಸ್ ಆರ್ 2 ಚಿಲ್ಡ್ರನ್ ಬಾರ್ನ್ ಅಟ್ ಅ ಸೇಮ್ ಟೈಮ್ ಟು ದಿ ಸೇಮ್ ಮದರ್. ಅವಳಿಗಳು ಅಂದರೆ ಏನಂದ್ರೆ ಒಬ್ಬ ತಾಯಿಯಿಂದ ಒಂದೇ ವೇಳೆಗೆ ಹುಟ್ಟಿದ 2 ಮಕ್ಕಳುಗಳು ರೀ. ಹೌದಾ? ಇದ್ರೊಳಗೆ 2 ವಿಧಾಗ ಇರ್ತದೆ. ಒಂದು ಐಡೆಂಟಿಕಲ್ ಟ್ವಿನ್ಸ್, ಇನ್ನೊಂದು ಫ್ರೆಟರ್ನಟಲ್ ಟ್ವಿನ್ಸ್ ಅಂತೇಳಿ. ಇದನ್ನು ಐಡೆಂಟಿಕಲ್ ಟ್ವಿನ್ಸನ್ನು ನಾವು ಮೊನೋಜಾಗೆಟಿಕ್ ಟ್ವಿನ್ಸ್ ಅಥವಾ ಒಂದೇ ರೀತಿಯ ಅವಳಿಗಳು ಅಂತೇಳಿ ಕರಿಬೋದು. ಇನ್ನೊಂದು ಇದು ಫ್ರೆಟರ್ನಟಲ್ ಟ್ವಿನ್ಸಿಗೆ ನಾವು ಡೈಜಾಗಟಿಕ್ ಟ್ವಿನ್ಸ್ ಅಥವಾ ವಿಭಿನ್ನ ಅವಳಿಗಳಂತೇಳಿ ಕರಿತೀವಿ ರೀ. ಇದರ ಅರ್ಥ ಏನು, ಇವು ಹೆಂಗೆ ಹುಡ್ತಾವೆ, ಇದರ ಇದರ ನಾವು ಮೀನಿಂಗ್ ತಿಳ್ಕೊಂಡ್ವಿ ರೀ. ಈಗ ಬರ್ರಿ ಅದರ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇದನ್ನು ಭಾಳ ಡೀಟೇಲ್ ಆಗಿ ಇದನ್ನು ನಾವು ಏನು ಮಾಡೋಣ ಇವತ್ತು. ಈಗೇನು ಮಾಡೋಣ ಅಂದರೆ, ನಾವು ಟ್ವಿನ್ಸ್ಗಳ ಬಗ್ಗೆ ನಾವು ವಿಧಗಳನ್ನು ತಿಳ್ಕೊಂಡಿವಿ. ಈಗ ವಿಧಗಳ ಬಗ್ಗೆ ವಿವರಣೆಯನ್ನು ತಿಳ್ಕೊಳ್ಳೋಣ ರೀ. ಮೊದಲನೇದು ಯಾವುದು? ಐಡೆಂಟಿಕಲ್ ಟ್ವಿನ್ಸ್. ಅಥವಾ ಇವೇನಾಗ್ತಾವೆ, ಇವಕ್ಕೆ ಇನ್ನೊಂದು ಹೆಸರು ಏನಂತಾರೆ ರೀ, ಮೊನೋಜಾಗೆಟಿಕ್ ಟ್ವಿನ್ಸ್ ಅಂತೇಳಿ ಕರಿತೀವಿ. ಇವೇನಾಗ್ತಾವೆ ಅಂದ್ರೆ, ಇಟ್ ಡೆವಲಪ್ ಫ್ರಾಮ್ 1 ಫರ್ಟಿಲೈಜ್ಡ್ ಎಗ್ ಆ್ಯಂಡ್ 1 ಸ್ಪರ್ಮ್. ಅಂದ್ರೆ ಒಂದು ಫಲಸಿತ ಅಂಡಾಣು ಮತ್ತು ಒಂದು ವೀರ್ಯಾಣು. ಒಂದು ಅಂಡಾಣು ಮತ್ತು ಒಂದು ವೀರ್ಯಾಣು, ಅಂಡಾಣು ಮತ್ತು ವೀರ್ಯಾಣು ರೀ. ಹೌದಾ? ಅಂಡಾಣು 2 ಭಾಗವಾಗುತ್ತದೆ ಮತ್ತು 2 ಭ್ರೂಣಗಳು ಬೆಳೆಯುತ್ತವೆ ರೀ.
ಒಂದು ಅಂಡಾಣು ಏನಾಗ್ತವೆ, ಎರಡು ಭಾಗಗಳಾಗ್ತಾವೆ, ಅವೇನಾಗ್ತಾವೆ, ಎರಡು ಭ್ರೂಣಗಳಾಗಿ ಬೆಳೀತಾವೆ. ಇದ್ರೊಳಗೆ ಜೆನೆಟಿಕ್ ಮೇಕಪ್ ಹೆಂಗಿರ್ತದಂದ್ರೆ 100% ಸೇಮ್ ಟು ಸೇಮ್ ಇರ್ತದೆ ರೀ. ಮೊನೋ ಜೆನೆಟಿಕ್ ಒಳಗೆ ಹೆಂಗಿರ್ತದೆ ಟ್ವಿನ್ಸ್ ಅಂದ್ರೆ 100% ನೋಡೋಕೆ ಸೇಮ್ ಟು ಸೇಮ್ ಕಾಣ್ತಾರೆ. ನೋಡ್ರಿ ಇಲ್ಲಿ ಗುಣಲಕ್ಷಣಗಳು ಸೇಮ್ ಇರ್ತಾವೆ. ಇನ್ನು ನೋಡ್ರಿ, ನೋಡೋಕೆ ಆಲ್ಮೋಸ್ಟ್ ಸಿಮಿಲಾರಿಟಿಗಳು ಅದಾವೆ ಇದ್ರೊಳಗೆ. ಈ ಫೋಟೋಸ್ಗಳು ನೋಡ್ರಿ, ಆಲ್ಮೋಸ್ಟ್ ಸೇಮ್ ಟು ಸೇಮ್ ಸಿಮಿಲಾರಿಟಿ ಇದ್ರಿ. ಏನೂ ಬದಲಾವಣೆಗಳು ಇರೋದಿಲ್ಲ ಅಷ್ಟೊಂದು. 100% ಒಂದೊಂದು ಸಲ ಲಿಂಗಗಳೂ ಸೇಮ್ ಇರ್ತಾವೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಇಲ್ಲಿ ಹೆಣ್ಣು ಗಂಡು ಲಿಂಗಗಳೂ ಸೇಮ್ ಟು ಸೇಮ್ ಇರ್ತವೆ. ಎಲ್ಲಿ ಐಡೆಂಟಿಕಲ್ ಟ್ವಿನ್ಸ್ ಅಥವಾ ಮೊನೊಜೈಟಿಕ್ ಟ್ವಿನ್ಸ್ ಒಳಗೆ. ಫಿಸಿಕಲ್ ಅಪಿಯರೆನ್ಸ್ ಆಲ್ಮೋಸ್ಟ್ ಐಡೆಂಟಿಕಲ್, ಒಂದೇ ರೀತಿಯ ರೂಪ, ಒಂದೇ ರೂಪಿಯ ಲಕ್ಷಣಗಳು ಇರ್ತಾವೆ. ಆಲ್ವೇಸ್ ಸೇಮ್ ಸೆಕ್ಸ್, ಇದು ಭಾಳ ಇಂಪಾರ್ಟೆಂಟ್ ಇದ್ರೊಳಗೆ ಕೇಳುವಂಥ ಪ್ರಶ್ನೆ. ಮೊನೊಜೈಂಗೆಟಿಕ್ ಅಥವಾ ಐಡೆಂಟಿಕಲ್ ಟ್ವಿನ್ಸ್ ಒಳಗೆ ಒಂದೇ ರೀತಿಯಾದಂಥ ಲಿಂಗಗಳು ಇರ್ತಾವೆ ರೀ. ಮತ್ತು 100% ಅಪಿಯರೆನ್ಸ್ ಇರ್ತಾವೆ. ನೋಡೋಕೆ ಸೇಮ್ ಟು ಸೇಮ್ ಕಾಣ್ತಾರೆ ರೀ. ಇದನ್ನು ನೆನಪಿಟ್ಕೋಬೇಕಾಗಿರೋಂಥ ಕೆಲವೊಂದಿಷ್ಟು ಅಂಶಗಳು ಇವು. ಹೌದಾ? ಸರಿ. ಎನಿ ಡಿಫ್ರೆಂಟ್ ಬಿಟ್ವೀನ್ ದೆಮ್ ಆರ್ ಡ್ಯೂ ಟು ದಿ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್. ಅವರೊಳಗೆ ಏನಾದರೂ ಡಿಫ್ರೆನ್ಷಿಯೇಷನ್ ಇದ್ದರೆ ಅದು ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಆಗ್ತದೆ ವಿನಃ ಅವರು ಏನು ಹೆರಿಡಿಟಿ ಇಂದ ಯಾವುದೇ ರೀತಿಯಾದಂಥ ಡಿಫ್ರೆನ್ಷಿಯೇಷನ್ ಇರೋಲ್ಲ. ಇಬ್ಬರಲ್ಲೂ ಸೇಮ್ ಹೆರಿಡಿಟಿ ಇರ್ತದೆ. ಇದರೊಳಗೆ ಮೊನೊಜೈಗೆಟಿಕ್ ಟ್ವಿನ್ಸ್ ಒಳಗೆ ಅಥವಾ ಐಡೆಂಟಿಕಲ್ ಟ್ವಿನ್ಸ್ ಒಳಗೆ. ಹೌದಾ? ಪರಿಸರನ ಅದರೊಳಗೆ ಏನಾದರೂ ಬದಲಾವಣೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಏನು, ಈಗ ನೋಡ್ರಿ, ಇಬ್ಬರು ಅದರ ಅಂತೇಳಿ ತಿಳ್ಕೊರಿ. ಈಗ ಈ ಅಮ್ಮ ಏನು ದೊಡ್ಡ ಆ್ಯಕ್ಟರ್ ಅದಾಳಂದ್ರೆ ಅದರ ಅರ್ಥ ಆಕೆಗೆ ಸಿಕ್ಕಿರೋಂಥ ಪರಿಸರ ರೀ. ಇವಳು ಒಳ್ಳೆ ಸಂಗೀತಗಾರರಾಗಿರ್ಬೋದು. ತಿಳಿಯಾಕತ್ತೆ ನಾನು ಹೇಳಾಕತ್ತೀನಿ. ನೋಡ್ರಿ ಇಲ್ಲಿ ಒಬ್ಬರು ಏನಾಗ್ಬೋದು, ಉತ್ತಮ ಗಾಯಕರಾಗ್ಬೋದು, ಆದರೆ ಇನ್ನೊಬ್ಬ ಆಗದೇ ಇರ್ಬೋದು. ಯಾಕಂದ್ರೆ ಅದು ಪರಿಸರದ ಕಾರಣದಿಂತಾರೆ ರೀ. ಇದು ಎಕ್ಸಾಂಪಲ್ಸು. ಇದನ್ನು ನೆನಪಿಟ್ಕೊರಿ. ನೆನಪಿಟ್ಕೊಳ್ಬೇಕಂತ ಅಂಶ ಏನೇನು ರೀ, ಇದು ಒಂದು ಅಂಡಾಣು ಎರಡು ಭಾಗಗಳಾಗಿ ಎರಡು ಭ್ರೂಣಗಳಾಗಿ ಬೆಳಿತಾವೆ ರೀ. ಮತ್ತು ಇವು ನೋಡೋಕ್ಕೆ ಇವು 100% ಜೀನ್ಸ್ಗಳು ಸಂಪೂರ್ಣವಾಗಿ ಒಂದೇ ಇರ್ತಾವೆ ರೀ. ನೋಡೋಕ್ಕೆ ಸೇಮ್ ಟು ಸೇಮ್ ಇರ್ತಾರೆ, ಒಂದೇ ಲಿಂಗಗಳು ಇರ್ತಾವೆ. ಆದರೆ ಏನಾದರೂ ಅದ್ರೊಳಗೆ ಬದಲಾವಣೆ ಇದ್ರೆ ಅದರ ಶ್ರೇಷ್ಠ ಅದಕ್ಕೆ ಹೋಗ್ತದೆ ಅಂದ್ರೆ ಪರಿಸರಕ್ಕೆ ಹೋಗ್ತದೆ, ಹೆರಿಡಿಟಿಗಲ್ಲ. ಯಾವುದ್ರೊಳಗೆ? ಐಡೆಂಟಿಕಲ್ ಟ್ವಿನ್ಸ್ ಒಳಗೆ. ಈಗ ಬರ್ರಿ ಎರಡನೇದ್ದು ಯಾವುದು? ಫೆಟರ್ನಲ್ ಟ್ವಿನ್ಸ್ ಯಾ ಜೈಗೆಟಿಕ್ ಟ್ವಿನ್ಸ್ ಅಥವಾ ವಿಭಿನ್ನ ಅವಳಿಗಳು ರೀ. ಇದು ಡೆವಲಪ್ ಫ್ರಾಮ್ 2 ಡಿಫ್ರೆಂಟ್ ಎಗ್ಸ್ ಆ್ಯಂಡ್ 2 ಸ್ಪರ್ಮ್ಸ್. ಎರಡು ಬೇರೆ ಬೇರೆ ಅಂಡಾಣು ಮತ್ತು ಎರಡು ಬೇರೆ ಬೇರೆ ವೀರ್ಯಾಣುಗಳಿಂದ ರೂಪುಗೊಳ್ತಾವೆ ರೀ. ಇದ್ರೊಳಗೆ ಸಿಮಿಲಾರಿಟಿ ಏನಿರ್ತವೆ 50-50% ಇರ್ತದೆ. 50% ಸಿಮಿಲಾರಿಟಿ ಇರ್ತದೆ, 100% ಇರಲಿಲ್ಲ. ನೋಡಿರಿ, ಅವೇನಾಗ್ಬೋದು, ಕ್ಯಾನ್ ಬಿ ದ ಸೇಮ್ ಆರ್ ಡಿಫ್ರೆಂಟ್ ಸೆಕ್ಸ್ ಆಗಿರ್ಬೋದು. ಅವು ಲಿಂಗ ಇಲ್ಲಿ ಸೇಮ್ನೂ ಇರ್ಬೋದು ರೀ ಅಥವಾ ಬೇರೆ ಬೇರೆ ಇರ್ಬೋದು. ಆದರೆ ಇಲ್ಲಿ ನಾವು ಈಸಿಯಾಗಿ ಅವ್ರನ್ನ ಐಡೆಂಟಿಫೈ ಮಾಡ್ಬೋದು. ಇವರು ಟ್ವಿನ್ಸೇ ಇರ್ಬೋದು, ಆದರೆ ಬದಲಾವಣೆಗಳು ಇರ್ತವೆ. ಆದರೆ ಮೊನೊಜೈಂಗೆಟಿಕ್ ಒಳಗೆ ನಮಗೆ ಸಾಧ್ಯನೇ ಆಗೋದಿಲ್ಲ ಅವರೊಳಗೆ ಬದಲಾವಣೆಗಳನ್ನು ಗುರುತಿಸೋಕ್ಕೆ. ಭಾಳ ರೇರ್ಲಿ ಅವರ ಬದಲಾವಣೆಗಳನ್ನ ಗುರುತಿಸ್ಬೋದು ರೀ. ನೋಡಿರಿ, ಇದ್ರೊಳಗೆ ಲಿಂಗ ಒಂದೇ ಆಗಿರ್ಬೋದು, ಅಂದ್ರೆ ಗಂಡಾಗಿರ್ಬೋದು ಅಥವಾ ಹೆಣ್ಣಾಗಿರ್ಬೋದು ಅಥವಾ ಎರಡು ಬೇರೆ ಬೇರೆ ಆಗಿರ್ಬೋದು. ಗಂಡು ಇರ್ಬೋದು, ಹೆಣ್ಣು ಇರ್ಬೋದು. ಹೆಣ್ಣು ಇರ್ಬೋದು, ಗಂಡು ಇರ್ಬೋದು, ಗಂಡು ಇರ್ಬೋದು, ಹೆಣ್ಣು ಇರ್ಬೋದು. ಹೌದಾ? ಸರಿ. ಡಿಫ್ರೆನ್ಸ್ ಮೇ ಬಿ ಡ್ಯೂ ಟು ದಿ ಬೋತ್ ಹೆರಿಡಿಟಿ ಆ್ಯಂಡ್ ಎನ್ವೈರ್ಮೆಂಟ್. ಅನುವಂಶೀಯತೆ ಮತ್ತು ಪರಿಸರದ ಎರಡು ಪ್ರಭಾವದಿಂದ ಏನಾಗ್ತವೆ, ಇದರೊಳಗೆ ಬದಲಾವಣೆಗಳು ಆಗ್ತಾವೆ ರೀ. ಫಾರ್ ಎಕ್ಸಾಂಪಲ್, ಒಬ್ಬ ಅವಳಿ ಏನಾಗ್ಬೋದು, ಎತ್ತರ ಆಗಿರ್ಬೋದು, ಇನ್ನೊಬ್ಬ ಚಿಕ್ಕವನಾಗಿರ್ಬೋದು. ಇದೇನು ಇದರ ಮೇಲೆ ಐತಿ, ಅನುವಂಶತೆ ಒಂದು ಇದ್ರ ಮೇಲೆ. ಹೌದಾ? ಅವಾಗ ಸಿಕ್ಕಿರುವಂಥ ಅನುವಂಶತೆ ಏನದ, ಅವನೇನಾಗ್ತಾನೋ ಗಿಡ್ಡದನು, ಇನ್ನೊಬ್ಬ ಏನಾಗ್ತಾನೋ ಎತ್ತರ ಅದನು ಇರ್ಬೋದು. ಅದು ಅನುವಂಶತೆ ಕಾರಣ ಮತ್ತು ಪರಿಸರ ಕಾರಣ. ಆದ್ರೆ ಇಲ್ಲಿ ಐಡೆಂಟಿಕಲ್ ಟ್ವಿನ್ಸ್ ಒಳಗೆ ಬರೀ ಪರಿಸರದ ಒಂದು ಪ್ರಭಾವದಿಂದ ನಾನು ಏನಾಗ್ತಾನೆ ಏನಾದರೂ ಬದಲಾವಣೆಗಳಾಗ್ಬೋದು ರೀ. ಆದರೆ ಇಲ್ಲಿ ಫೆಟರ್ನಲ್ ಅಥವಾ ಡೈಜೈಗೆಟಿಕ್ ಟ್ವಿನ್ಸ್ ಒಳಗೆ ಇದು ಅನುವಂಶತೆಯಿಂದ್ರೂ ಏನಾಗ್ತದೆ, ಡಿಫ್ರೆನ್ಷಿಯೇಷನು ಬರ್ತಾವೆ ರೀ. ಇನ್ನು ನೋಡ್ರಿ ಎಕ್ಸಾಂಪಲ್ಸಿಗೆ, ಇನ್ನು ನೋಡ್ರಿ ಇದನ್ನು ಇನ್ನೊಂದು ಕೊಡ್ತಾರೆ ರೀ, ಬೈಜೈಗೆಟಿಕ್ ಟ್ವಿನ್ಸ್ ಅಂತೇಳಿ. ಅಂದರೆ ಎರಡು ಅಂತೇಳಿ. ನೋಡ್ರಿ ವ್ಯತ್ಯಾಸಗಳು ಅದಾವೆ ರೀ. ವ್ಯತ್ಯಾಸಗಳು ಕಾಣ್ತಾವೆ ರೀ ಇದ್ರೊಳಗೆ. ಹೌದಾ? ಈಗ ಬರ್ರಿ ಇನ್ನೊಂದು ನೇಚರ್ ವರ್ಸಸ್ ನರ್ಚರ್ ಅಂಥೇಳಿ. ನೇಚರ್ ವರ್ಸಸ್ ನರ್ಚರ್ ನೇಚರ್ ಅಂದರೆ ಏನು, ಹೆರಿಡಿಟಿ ಅಂತೇಳಿ ಕರಿತೀವಿ ರೀ. ಅದು ಯಾವುದೇ ರೀತಿ ಕಾರಣಕ್ಕೂ ಏನಾಗಲ್ಲ, ಬದಲಾವಣೆಗಳು ಆಗಲ್ಲ ರೀ. ಅದು ಯಾವಾಗಲೂ ಫಿಕ್ಸ್ಡ್ ಆಗೇ ಇರ್ತದೆ. ನರ್ಚರ್ ಅಂದರೆ ಏನು ರೀ, ಪೋಷಣೆ. ಅದು ಏನು, ಎನ್ವೈರ್ಮೆಂಟ್ ಮೇಲೆ ಇರ್ತದೆ. ನಾವು ಯಾವ ರೀತಿಯಾಗಿ ಎನ್ವೈರ್ಮೆಂಟ್ ಅವ್ರನ್ನ ಇದನ್ನು ಕೊಡ್ತೀವೋ ಅದು ಏನಾಗ್ತದೆ, ಆ ರೀತಿಯಾಗಿ ಏನಾಗ್ತದೆ, ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸ ಆಗ್ತದೆ ರೀ.
ಈ ನರ್ಚರ್ ಒಳಗೆ ಎರಡು ವಿಧ ರೀ, ಇಂಟರ್ನಲ್ ಎನ್ವೈರ್ಮೆಂಟ್ ಅಥವಾ ನರ್ಚರ್ ಮತ್ತು ಎಕ್ಸ್ಟರ್ನಲ್ ಎನ್ವೈರ್ಮೆಂಟ್. ನಾವು ಉಂಬೊಳಗೆ ಅಂದ್ರೆ ತಾಯಿಯ ಗರ್ಭದೊಳಗೆ ಇರ್ತವೆ ಇಂಟರ್ನಲ್ ಅನ್ನೋದು, ಎಕ್ಸ್ಟರ್ನಲ್ ಅನ್ನೋದು ತಾಯಿಯ ಗರ್ಭದ ಹೊರಗೆ, ಅದರ ಜನ್ಮ ಆದಮೇಲೆ. ಇದನ್ನು ನಾವು ಒಂದು ಫಾರ್ಮುಲಾದ ಮೂಲಕ ತಿಳ್ಕೊಬೋದು ರೀ. ಡೆವಲಪ್ಮೆಂಟ್ ಈಕ್ವಲ್ ಟು ಹೆರಿಡಿಟಿ ಇಂಟು ಎನ್ವೈರ್ಮೆಂಟ್ ಅಂಥೇಳಿ. ಹೌದಾ? ಈ ರೀತಿಯಾದಂಥ ಒಂದು ಸೂತ್ರದ ಮೂಲಕ ಇದನ್ನು ನೆನಪಿಟ್ಕೋರಿ. ಇದನ್ನು ಕೇಳುವಂಥ ಸಾಧ್ಯತೆಗಳು ಅದಾವೆ ರೀ ಎಕ್ಸಾಮ್ ಒಳಗೆ. ಸೊ ನನಗನ್ಸಿದ ಮಟ್ಟಿಗೆ ಆನುವಂಶಿಕತೆ ಮತ್ತು ಪರಿಸರದ ಮೇಲೆ ಬರ್ತಕ್ಕಂಥ ಭಾಳ ಮುಖ್ಯವಾದಂಥ ಅಂಶಗಳನ್ನು ನಾವೆಲ್ಲ ಇಲ್ಲಿ ಡಿಸ್ಕಷನ್ ಮಾಡಿದ್ದೀವಿ ರೀ. ನಾವು ಹಿಂಗೆ ಮಾಡಿಬಿಡ್ತೀವಿ ಹಂಗೆ ಮಾಡಿಬಿಡ್ತೀವಿ ಅಂತ ಹೇಳೋ ಕೆಟಗರಿ ಅವ್ರು ನಾವಲ್ರಿ. ಯಾಕಂದ್ರೆ ನಾನೇನು ಯಾವುದೇ ರೀತಿಯಾದಂಥ ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಯಾವುದೇ ರೀತಿಯಾದಂಥ ಕೋಚಿಂಗ್ ಸೆಂಟ್ರನ್ನು ನಡೆಸ್ತಾ ಇಲ್ಲ. ಇದು ನಾನು ನನ್ನ ಸಂತೋಷಕ್ಕಾಗಿ ಮಾಡ್ತಾ ಇರುವಂಥ ವಿಡಿಯೋಗಳು ರೀ ಇವು. ಹೌದಾ? ಇಲ್ಲಿ ಒಂದೇನು ಹೇಳ್ಬೋದು ಅಂದ್ರೆ, ಯಾವುದು ಪರೀಕ್ಷೆಯಲ್ಲಿ ಬಂದಾವೋ ಆ ಟಾಪಿಕ್ಸನ್ನೇ ನಾನು ಏನು ಮಾಡ್ತಾಯಿದ್ದೀನಿ, ನಿಮಗೆ ಅದರ ಕುರಿತಾದಂಥ ಮಾಹಿತಿಯನ್ನು ಪ್ರೊವೈಡ್ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮಗೆ ಚಲೋ ಅನಿಸಿದ್ರೆ ಅಷ್ಟೇ ಈ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ಏನಾದರೂ ಇದರ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.